ಅಮೆರಿಕದಲ್ಲಿ ಇವತ್ತಿನಿಂದ ಡೊನಾಲ್ಡ್ ಟ್ರಂಪ್ 2.0 ಈ ಒಂದು ದರ್ಬಾರ್ ಶುರುವಾಗ್ತಾ ಇದೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಇವತ್ತು ರಾತ್ರಿ 10:30 ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಅವರಿಗೆ ಆಹ್ವಾನ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಡೊನಾಲ್ಡ್ ಟ್ರಂಪ್ ಅವರು. ಹಾಗಾದರೆ ಇಂಡಿಯಾದಿಂದ ಯಾರೂ ಇಲ್ವಾ? ಇಂಡಿಯಾದಿಂದ ಇದ್ದಾರೆ. ಜೈಶಂಕರ್ ಅವರು ವಿದೇಶಾಂಗ ಸಚಿವರು, ಅವರಿಗೆ ಒಂದು ಆಹ್ವಾನ ಇದೆ. ಜೊತೆಗೆ ಅಚ್ಚರಿಯ ರೀತಿಯಲ್ಲಿ ಮುಖೇಶ್ ಅಂಬಾನಿ, ನೀತಾ ಅಂಬಾನಿ ಈ ದಂಪತಿ ಇದ್ದಾರಲ್ಲ, ಈ ದಂಪತಿಗಳಿಗೆ ಆಹ್ವಾನ ಇದೆ. ಆದರೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಇಲ್ಲಿ ಗೊತ್ತಿಲ್ಲ ಯಾಕೆ ಅಂಥೇಳಿ. ಕೊಡಬಾರ್ದು ಅಂತನಾ, ಶಿಷ್ಟಾಚಾರ ಅಂತನಾ, ವಿ ಡೋಂಟ್ ನೋ. ಕಾರಣ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವರ ಗೆಳೆತನವನ್ನು ಆಧರಿಸಿ ಮಾತನಾಡೋದಾದರೆ, ಯಾಕಂದರೆ ಇದೇ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರು ಹೌಡಿ ಮೋಡಿ ಅಂಥೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂಥವ್ರು ಇವರೆಲ್ಲರೂ ಕೂಡ. ಅಂತ ಆತ್ಮೀಯ ಸ್ನೇಹಿತರು ಅಂತ ಕರಿತಾ ಇದ್ದರು. ಆದರೆ ಗೊತ್ತಿಲ್ಲ ನರೇಂದ್ರ ಮೋದಿ ಅವರಿಗೆ ಯಾಕೆ ಆಹ್ವಾನ ಬಂದಿಲ್ಲ ಅಂಥೇಳಿ. ಬೆಸ್ಟ್ ಫ್ರೆಂಡ್ ಅಂತಿರ್ತಕ್ಕಂಥ ಮೋದಿ ಯಾಕೆ ಹೋಗಿಲ್ಲ ಅನ್ನೋದು ಜಗತ್ತಿಗೆ ಕಾಡ್ತಾ ಇರ್ತಕ್ಕಂಥ ಅಚ್ಚರಿಯ ಒಂದು ಪ್ರಶ್ನೆ. ಭಾರತದ ಪ್ರತಿನಿಧಿಯಾಗಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪಾಲ್ಗೊಳ್ತಾ ಇದ್ದಾರೆ. ಉದ್ಯಮಿಗಳಾದ ಮುಖೇಶ್ ಅಂಬಾನಿ, ಪತ್ನಿ ನೀತು ಅಂಬಾನಿ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಟ್ರಂಪ್ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ನಲ್ಲಿಯೂ ಕೂಡ ಅಂಬಾನಿ ದಂಪತಿ ಪಾಲ್ಗೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮೂಲತಃ ಉದ್ಯಮಿ. ಈ ಕಡೆ ಮುಖೇಶ್ ಅಂಬಾನಿ ಏನಿದ್ದಾರೆ ಇವರು ಕೂಡ ಉದ್ಯಮಿ ಇದ್ದಾರೆ. ಆ ಒಂದು ಗೆಳೆತನದ ಆಧಾರದ ಮೇಲೆ ಇವ್ರಿಗೊಂದು ಆಮಂತ್ರಣ ಹೋಗಿದ್ದಿರಬೇಕು. ಈಗಾಗಲೇ ಕ್ಯಾಂಡಲ್ ಲೈಟ್ ಡಿನ್ನರನ್ನು ಕೂಡ ಈ ದಂಪತಿ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾಡಿದ್ದಾರೆ. ಅಧ್ಯಕ್ಷರಾದ ಮೇಲೆ ಡೊನಾಲ್ಡ್ ಟ್ರಂಪ್ ನಿರ್ಣಯಗಳಿದೆಯಲ್ಲ, ಇದು ಅಸಲಿ ವಿಚಾರ ಇರೋದು. ಇದು ಈ ನಿರ್ಣಯ ಜಗತ್ತಿನ ಅರ್ಥವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಅಂತ ಹೇಳಬಹುದಾಗುತ್ತೆ. ಅಲ್ಲೋಲ ಕಲ್ಲೋಲ ಅಂತ ಹೇಳಲ್ಲ ನಾನು. ಮಹತ್ವದ ಬದಲಾವಣೆಗಳಾಗೋದು ಶತಸಿದ್ಧ. ಅಮೆರಿಕದ ಪಾಲಿಸಿಗಳ ಆಧಾರದ ಮೇಲೆ ಮುಕ್ಕಾಲು ವಿಶ್ವ, ಮುಕ್ಕಾಲು ಪ್ರಪಂಚ ನಿರ್ಧಾರವಾಗುತ್ತೆ. ಅಮೆರಿಕದ ಎಕನಾಮಿಕ್ ಪಾಲಿಸಿಗಳು ಹೇಗಿರುತ್ತೆ, ಅಮೆರಿಕದ ಫೆಡ್ರಲ್ ಬ್ಯಾಂಕ್ನ ಬಡ್ಡಿ ದರ ಹೇಗಿರುತ್ತೆ, ಉಳಿಸ್ಕೊಳ್ತಾರಾ, ಜಾಸ್ತಿ ಮಾಡ್ತಾರಾ, ಕಡಿಮೆ ಮಾಡ್ತಾರಾ, ಅವ್ರ ಆಮದಿಗೆ ಸುಂಕ ಹೇರ್ತಾರಾ, ರಫ್ತು ಮೇಲೆ ಟ್ಯಾಕ್ಸ್ ಏನಾದರೂ ಜಾಸ್ತಿ ಹಾಕ್ತಾರಾ, ಇಂಥ ವಿಚಾರಗಳಿದೆಯಲ್ಲ, ಇಂಥ ವಿಚಾರಗಳು ಇಡೀ ಜಗತ್ತಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತವೆ. ಭಾರತ ಅಮೆರಿಕ ನಡುವಿನ ಸಂಬಂಧದ ಮೇಲೂ ಕೂಡ ಪರಿಣಾಮ ಬೀರಬಹುದು. ಟ್ರಂಪ್ ಆಡಳಿತದಿಂದ ಭಾರತಕ್ಕೆ ಅವಕಾಶವೂ ಇದೆ, ಸವಾಲುಗಳು ಇವೆ. ಮೊದಲ ಬಾರಿಗೆ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಭಾರತದ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯ ಇತ್ತು. ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಕಾರ್ಯಕ್ರಮವನ್ನು ಇಬ್ಬರು ಗೆಳೆಯರು ನರೇಂದ್ರ ಮೋದಿಯವರು ಮತ್ತು ಟ್ರಂಪ್ ಅವರು ಆಯೋಜನೆ ಮಾಡಿಕೊಂಡಿದ್ದರು. ಒಬ್ಬರು ಅಮೆರಿಕದಲ್ಲಿ ಆಯೋಜನೆ ಮಾಡಿದರು, ಒಬ್ಬರು ಗುಜರಾತಲ್ಲಿ ಆಯೋಜನೆ ಮಾಡಿದರು. ಇದೀಗ ಮತ್ತೆ ಭಾರತ ಮತ್ತು ಅಮೆರಿಕದ ನಡುವೆ ಈ ಒಂದು ಸ್ನೇಹಿತರ ಬಾಂಧವ್ಯ ವೃದ್ಧಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಲಾಭ ನೋಡಿಕೊಂಡಾಗ ಭಾರತಕ್ಕೆ ರಷ್ಯಾ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಅಮೆರಿಕ ಮೇಲೆ ರಕ್ಷಣಾ ಒಪ್ಪಂದ ಜಾಸ್ತಿ ಆಗಬಹುದು. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ಪ್ರಭಾವ ಕಡಿಮೆ ಮಾಡುವ ದೃಷ್ಟಿಯಿಂದ ಸಹಕಾರ ಕೊಡಬಹುದು ಅಮೆರಿಕ. ಭಾರತ, ಜಪಾನ್, ಆಸ್ಟ್ರೇಲಿಯಾ ಒಳಗೊಂಡಂತೆ ಕ್ವಾಡ್ ಒಕ್ಕೂಟ ಇದೆಯಲ್ಲ, ಇದನ್ನು ಮುಂದುವರಿಸಬಹುದು. ಅಮೆರಿಕದಲ್ಲಿನ ಟ್ಯಾಕ್ಸ್ ಪಾಲಿಸಿ ಅಥವಾ ತೆರಿಗೆ ನೀತಿ ಇದನ್ನು ಬದಲಾಯಿಸಿದ್ರೆ ಭಾರತದ ವ್ಯಾಪಾರಕ್ಕೆ ಪ್ಲಸ್ ಪಾಯಿಂಟ್ ಆಗಬಹುದು ಅಂತ. ಭಾರತದ IT, ಔಷಧ, ಜವಳಿ ವಲಯದ ಮೇಲಿನ ಹೆಚ್ಚು ಅನುಕೂಲ ಆಗಬಹುದು ಟ್ರಂಪ್ ಅಧಿಕಾರ ವಹಿಸ್ತಾ ಇರೋದ್ರಿಂದ. ಅಮೆರಿಕ, ಚೀನಾ ಇವರಿಬ್ಬರ ಅವಲಂಬನೆಯನ್ನು ಕಡಿಮೆ ಮಾಡಬಹುದು. ಭಾರತ ಉತ್ಪಾದನೆ ಹೆಚ್ಚಳ ಕೂಡ ಮಾಡಿಕೊಳ್ಳಬಹುದು. 2022ನಲ್ಲಿ ಭಾರತ ಅಮೆರಿಕ ಮಧ್ಯೆ $191 ಬಿಲಿಯನ್ ವಹಿವಾಟು ನಡೆದಿತ್ತು. ಇದರಲ್ಲಿ ಭಾರತ $73 ಬಿಲಿಯನ್ ಮೌಲ್ಯದ ಉತ್ಪನ್ನಗಳನ್ನು ರಫ್ತು ಮಾಡಿತ್ತು. ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಅಮೆರಿಕ. ಶಸ್ತ್ರಾಸ್ತ್ರ, ಗುಪ್ತಚರ, ಸಹಕಾರ, ತಂತ್ರಜ್ಞಾನ ಮತ್ತು ರಕ್ಷಣೆ ಇದೆಯಲ್ಲ, ಯಥಾಸ್ಥಿತಿಯಲ್ಲಿ ಇದು ಮುಂದುವರಿಯಬಹುದು ಅಂತ.